ಹುಣಸೂರು ಆರ್ಟಿಒ ಕರ್ಮಕಾಂಡ. ಒಂದೇ ದಿನ 150 LLR ವಿತರಣೆ. ಅನ್ಯಾಯ ಅಕ್ರಮ ಕಾರ್ಯಕ್ಕೆ ಹೆಸರುವಾಸಿಯಾದ ತಾಣವೆಂದರೆ ಪ್ರಾದೇಶಿಕ ಸಾರಿಗೆ ಇಲಾಖೆ. ಇಲ್ಲಿನ ಅಧಿಕಾರಿಗಳಿಗೆ ಎಷ್ಟೇ ಬುದ್ಧಿ ಕಲಿಸಿದರೂ ಅವರುಗಳು ಮಾತ್ರ ತಮ್ಮ ಕರ್ಮಕಾಂಡದಿಂದ ಹೊರಬರುವುದೇ ಇಲ್ಲ. ಇದಕ್ಕೆ ನಿದರ್ಶನವಾದ ಪ್ರಕರಣವೊಂದು ಹುಣಸೂರಿನ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ. ಒಂದೇ ದಿನದಲ್ಲಿ ಕೇರಳದ 150 ಮಂದಿಗೆ ಅಕ್ರಮವಾಗಿ LLR ಅನ್ನ ವಿತರಿಸಿದ್ದಾರೆ ಎಂಬ ಆರೋಪ ಪ್ರಮುಖವಾಗಿ ಕೇಳಿಬಂದಿದೆ. ಕೇರಳದವರು ತಮ್ಮ ಬಳಿ ವಾಹನ ಚಾಲನಾ ತರಬೇತಿ ಪಡೆದುಕೊಂಡಿದ್ದಾರೆ ಎಂದು ಸುಳ್ಳು ದಾಖಲೆ ರೂಪಿಸಿ ಪ್ರತಿಯೊಬ್ಬರಿಂದ ತಲಾ 1,000 ರೂಪಾಯಿ ಲಂಚ ಪಡೆದು ಫಾರ್ಮ್ ನಂಬರ್ 14ರ ಅಡಿಯಲ್ಲಿ 150 ಮಂದಿಗೆ LLR ನೀಡಿದ್ದಾರೆ ಎಂದು ಹೇಳಲಾಗಿದೆ. ಇಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ತಿಪಟೂರಿಗೆ ವರ್ಗಾವಣೆಗೊಂಡಿರುವ ಭಗವಾನ್ ದಾಸ್ ಎಂಬುವರೇ ಈ ಕರ್ಮಕಾಂಡದ ಸೂತ್ರಧಾರರಾಗಿದ್ದಾರೆ. ಈ ಅಧಿಕಾರಿ ನಿನ್ನೆ ಸಂಜೆ 5:30ರ ಸಮಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ತಮ್ಮ ಜೇಬಿಗೆ ಹಾಕಿಕೊಂಡು ಈ ಲೈಸೆನ್ಸ್ಗಳನ್ನು ಮಂಜೂರು ಮಾಡಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಪ್ರಶ್ನಿಸಿದಾಗ ಪ್ರಾದೇಶಿಕ ಸಾರಿಗೆ ಜಿಲ್ಲಾ ಅಧಿಕಾರಿ ಕೂಡಲೇ LLR ನೀಡಿ ಪ್ರಗತಿಯ ನೋಟವನ್ನು ಕಳಿಸುವಂತೆ ಆದೇಶಿಸಿದ್ದಾರೆ ಎಂದು ಸಬೂಬು ಹೇಳಿದ್ದಾರೆ. ಅವರಿಗೆ ವಾಹನ ಚಲಾಯಿಸಲು ಸರಿಯಾಗಿ ತಿಳಿದುಕೊಂಡಿರಬೇಕೆಂಬ ನಿಯಮವಿದ್ದಾಗಿಯೂ ಸಹ ಈ ಅಧಿಕಾರಿ ಆ ನಿಯಮಗಳೆಲ್ಲವನ್ನು ಗಾಳಿಗೆ ತೂರಿ ಲೈಸೆನ್ಸ್ ವಿತರಿಸುವುದು ವಿಪರ್ಯಾಸವೇ ಸರಿ. ನಿಯಮದ ಪ್ರಕಾರ LLR ಪಡೆಯಬೇಕಾದರೆ ಆನ್ಲೈನ್ನಲ್ಲಿ ಸಲ್ಲಿಸಿದ ದಾಖಲೆಗಳನ್ನು ತೆಗೆದುಕೊಂಡು ಕಚೇರಿಯ ಸೂಪರ್ಡೆಂಟ್ ಬಳಿ ಮುಖತಃ ಬಂದು ತೋರಿಸಬೇಕು. ಅದನ್ನು ಈ ಅಧಿಕಾರಿ ಪರಿಶೀಲಿಸಿದ ನಂತರವೇ ಲೈಸೆನ್ಸ್ ನೀಡಬೇಕು. ಆದರೆ ಪಟ್ಟಣದಲ್ಲಿನ 3 ಡ್ರೈವಿಂಗ್ ಸ್ಕೂಲ್ಗಳ ಮುಖಾಂತರ ಬಂದ ಅರ್ಜಿಗಳನ್ನು ಪರಿಶೀಲಿಸದೆ ಹಣ ಪಡೆದು ವಿತರಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಸ್ಕೂಲಿನ ಮುಖಾಂತರ ಬಂದ ಅರ್ಜಿಗಳಿಗೆ ಅಧಿಕಾರಿಗಳು ತರಬೇತಿ ನೀಡಿದ್ದೇವೆ ಎಂದು 2 ತಿಂಗಳ ಹಿಂದಿನ ದಿನಾಂಕವನ್ನು ನಮೂದಿಸಿ ತರಬೇತಿ ನೀಡದೆ ಲೈಸೆನ್ಸ್ ನೀಡುವ ಮೂಲಕ ಅಕ್ರಮವೆಸಗುತ್ತಿದ್ದಾರೆ. ಇದೇ ರೀತಿ ಸೌದಿ ದುಬೈನಲ್ಲಿ ಇದ್ದವರಿಗೂ ಈ ಕಚೇರಿಯಿಂದ LLR ವಿತರಿಸಿದ್ದಾರೆ ಎಂದು ಕೇಳಿಬಂದಿದೆ. ಹೀಗೆ ಕೆಲ ದಿನಗಳ ಹಿಂದೆ ಪಟ್ಟಣದ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರದ ಬೆನ್ನತ್ತಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾಗಿಯೂ ಸಹ ಈ ಅಧಿಕಾರಿಗಳು ಮಾತ್ರ ಬುದ್ಧಿ ಕಲಿಯದೆ ತಮ್ಮ ಹಿಂದಿನ ಪ್ರವೃತ್ತಿಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ.